ಗಾಡಿಯಾಗ ತಾಣ ಹತ್ತಕ್ಕೆ ಈ ಬೆಲೆ ಏರಿಕೆ ನಿಯಂತ್ರಣದಲ್ಲಿ ತರಬೇಕು. ಮೇ 22ರಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ಕನಿಷ್ಠ ವೇತನ ನಾವು ಜಾರಿ ಮಾಡ್ತೇವೆ ಅಂತ ಹೇಳಿ. ಇವಾಗ ನೋಡಿದ್ರೆ ಹೊಸ ಮುಖ್ಯಮಂತ್ರಿ ಆದವರು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೇವಿ ಮತ್ತು ತದನಂತರ ವಿಚಾರ ಮಾಡೋಣ ಅಂತ ಹೇಳ್ತಾ ಇದಾರೆ. ಹಿಂಗ ಧೋರಣೆ ಯಾಕಪ್ಪ ಅಂತ ನಾವು ಕೇಳ್ತೇವಿ. ಮೊದಲ ನೀವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡೋಕ್ಕಿಂತ ಮೊದಲ ನಮ್ಮ ಮುಖ್ಯಮಂತ್ರಿ ಅವ್ರು ಹೇಳಿದ್ರು. ಆ ತರ ಮತ್ತೊಂದು ಈಗ ಸ್ವಚ್ಛ ವಾಹಿನಿದವ್ರಾತು, ಬಿಸಿ ಊಟದವ್ರಾತು, ಅಂಗನವಾಡಿ ಕಾರ್ಯಕರ್ತರಾತು ಎಲ್ಲರ ಮೇಲೆ ಅನ್ಯಾಯ ಆಗ್ತಾ ಇದೆ. ನಾವು ಏನ್ ಕೆಲಸ ಮಾಡ್ತೇವಿ, ಕೆಲ್ಸದ ತಕ್ಕಂತೆ ನಮ್ಗ ಸಂಬಳ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಆದ್ರೆ ಈ ಸರ್ಕಾರ ಏನೈತಲ್ಲ ಬಲೆ ಏರಿಕೆ ಮಾಡ್ತಾ ಇದಾರೆ. ಆದ್ರೆ ನಮ್ ಕನಿಷ್ಠ ಕೂಲಿ ಕೊಡ್ರಿ ಅಂತಂದ್ರೆ ಇವ್ರು ಕೊಡ್ತಾ ಇಲ್ಲ. ಇದ್ರಗೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಮತ್ತೊಂದು ರೈತರದ್ದು ಭೂಮಿಯನ್ನು ಇವ್ರು ಕಸಿದ್ಕೊಳ್ತಾ ಇದ್ದಾರೆ. ಅವ್ರು ರೈತರ ಭೂಮಿ ಕಸಿದ್ಕೊಟ್ರೆ ಅವ್ರು ದುಡಿಬೇಕೇನು, ತಿನ್ಬೇಕೇನು. ಮತ್ತೊಂದು ರೈತರ ಭೂಮಿ ತಗೊಂಡು ಅದಾನಿ ಅಂಬಾನಿ ಇಂಥವ್ರಿಗೆ ಇವ್ರು ಕಂಪನಿಗಳು ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ. ಇವ್ರಿಗೆ ಈ ಅಧಿಕಾರ ಯಾರು ಕೊಟ್ಟಿದ್ದಾರೆ? ನಾವ್ ಇದು ಖಂಡಿಸ್ತೇವಿ. ಮತ್ತೆ ಸರ್ ಈ ಹೋರಾಟ ಮೂಲಕ ನೀವು ಎಚ್ಚೆತ್ಕೊಳ್ತಿಲ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿ ನಾವು ಹೇಳಿಕ್ ಬಯಸ್ತೀವಿ.